ಓಂ ಶಾಂತಿ. ಸತ್ಯಕ್ಕೆ ಎಷ್ಟು ಮಹತ್ವ ಇದೆ, ಸತ್ಯತೆ ಇಲ್ಲದಿದ್ದರೆ ಏನಾಗ್ತದೆ ಅನ್ನೋದು ಒಂದು ಸಣ್ಣ ವಿಷಯಗಳ ಬಗ್ಗೆ ಹೇಳ್ತಾರೆ. ವೇದಗಳಲ್ಲಿ ಬರುವಂಥದ್ದು ಸತ್ಯಕಾಮ ಅಂತ ಹೆಸರು ಕೇಳಿದರೆ ಯಾರಾದ್ರೂ? ಸತ್ಯಕಾಮ ಜಾವಾರಿ ಮಹರ್ಷಿ ಆ ಋಷಿಯ ಬಗ್ಗೆ ಅಣ್ಣವರು ಲಕ್ಷ್ಮಣ ಮತ್ತೆ ಗೊತ್ತಿಲ್ಲ ಹೆಸರು ಕೇಳಿಲ್ವಾ? ಸತ್ಯಕಾಮ ಜಾವಾರಿ 2 ನಿಮಿಷದಷ್ಟು ವಿಷಯ. ಸತ್ಯಕಾಮ ಚಿಕ್ಕದಿರುವಾಗ ಒಂದು ಬಾಲಕನಾಗಿದ್ದಾನೆ. ಹಾಗೆ ತಾಯಿ ಹತ್ರ ಹೋಗಿ ಹೇಳಿದ್ರಂತೆ, ಅಮ್ಮ, ಉಳಿದವರೆಲ್ಲ ನಾನು ನೋಡ್ತಾ ಇದ್ದೇನೆ, ಗುರು ಮಠಕ್ಕೆ ಹೋಗ್ತಾರೆ, ವೇದಾಧ್ಯಯನ ಮಾಡ್ತಾರೆ, ಶಿಕ್ಷಣ ಪಡಿತಾರೆ. ನನಗೂ ಸಹ ಶಿಕ್ಷಣ ಪಡಿಬೇಕು, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಜ್ಞಾನಿ ಆಗಬೇಕು. ಆಗ ತಾಯಿ ಹೇಳ್ತಾರೆ, ಮಗ, ನಿನಗೆ ಆ ಒಂದು ಯೋಗ ಇಲ್ಲ, ಆ ಶಿಕ್ಷಣ ಪಡೆಯುವಂತ ಒಂದು ಅವಕಾಶದಿಂದ ನೀನು ವಂಚಿತನಾಗಿದ್ದೀಯಾ, ಹಾಗಾಗಿ ಆ ಆಸೆಯನ್ನು ಬಿಟ್ಟು ಬಿಡು ನೀನು. ಅದಕ್ಕೆ ಅವನು ಕೇಳ್ತಾರೆ, ಯಾಕಮ್ಮ, ನನಗೆ ಆ ವೇದಾಧ್ಯಯನ ಶಿಕ್ಷಣ ಪಡೆಯುವಂತ ಗುರುಮಠಕ್ಕೆ ಹೋಗಿ ಕಲಿಯುವಂತ ಆ ಶಿಕ್ಷಣ ಪಡೆಯುವಂತ ಹಕ್ಕು ನನಗಿಲ್ವಾ ಅಂತ ಕೇಳಿದಾಗ ಅಮ್ಮ ಹೇಳ್ತಾಳೆ, ಯಾಕಂತ ಹೇಳಿದ್ರೆ ನೀನು ಗುರುಮಠಕ್ಕೆ ಕಳಿಸ್ಲಿಕ್ಕೇನೋ ಕಳಿಸಬಹುದು, ಆದ್ರೆ ನಿಮಗೆ ಶಿಕ್ಷಣ ದೊರೆಯುತ್ತದೋ ಇಲ್ಲದೋ ಎನ್ನುವಂಥದ್ದು ನನಗೆ ಸಂದೇಹ. ಅದಕ್ಕೆ ಅವನು ಕೇಳ್ತಾನೆ ತಾಯಿ ಹತ್ರ, ಯಾಕಮ್ಮ ನನಗೆ ಆ ಶಿಕ್ಷಣ ಸಿಗುದಿಲ್ವಾ ಅಂತ ಕೇಳಿದಾಗ ಅಮ್ಮ ಹೇಳ್ತಾಳೆ, ಗುರುಮಠಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ, ಗುರುಗಳು ಕೇಳ್ತಾರೆ, ಮೊದಲು ನೀನ್ ಯಾರು, ನಿನ್ನ ತಂದೆ ಯಾರು, ತಾಯಿ ಯಾರು, ನಿನ್ನ ಕುಲ ಯಾವುದು, ಗೋತ್ರ ಯಾವುದು ಎಲ್ಲ ಕೇಳ್ತಾರೆ. ಅಲ್ಲಿ ತಂದೆ ಯಾರು ಕೇಳಿದ್ರೆ, ತಂದೆ ಯಾರು ಅಂತ ಹೇಳಿ ಅಂತ ತಾಯಿ ಹೇಳ್ತಾರೆ. ಅಮ್ಮನಾಗಿದ್ದೆ, ನನ್ನ ಹೆಸರು ಜಾಬಾಲೆ ಅಂತ ಹೆಸರು. ಜಾಬಾಲೆ, ತಾಯಿ ಹೆಸರು ಜಾಬಾಲೆ, ಮಗನ ಹೆಸರು ಸತ್ಯಕಾಮ. ನನ್ನ ಹೆಸರು ನಿನ್ಗೆ ಗೊತ್ತು, ತಾಯಿ ನಾನು ಜಾಬಾಲೆ ಅಂತ. ತಂದೆ ಯಾರು ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಹೇಳ್ತಾರೆ ತಾಯಿ. ಮತ್ತೆ ಕುಲ ಎಲ್ಲ ಕೇಳಿದ್ರೆ ನನ್ಗೆ ಗೊತ್ತಿದೆ, ನಾನು ನಿಮ್ಗೆ ಹೇಳ್ಬೋದು ಬಿಟ್ರೆ ಮತ್ತೆ ಬೇರೆ ಏನು ಹೇಳಿ ನನ್ನ ಹತ್ರ ವಿಷಯ ಇಲ್ಲ ಅಂತ ಅವಳು ಹೇಳ್ಬಿಡ್ತಾರೆ. ಆದ್ರೂ ಸಹ ಅವನು ತಾಯಿ ಹತ್ರ ಒತ್ತಾಯ ಮಾಡ್ತೇನೆ, ಏನಾದ್ರೂ ಮಾಡಿ ನಾನು ಗುರುಮಠಕ್ಕೆ ಹೋಗ್ಲೇಬೇಕು. ಆಯ್ತು, ನೀನಿಷ್ಟ, ನೀನು ಹೋಗು, ಆದ್ರೆ ನನ್ನ ಆಶೀರ್ವಾದ ನಿಮಗೆ ಇದೆ, ಸದಾಕಾಲ ನನ್ನ ಆಶೀರ್ವಾದ ಇದೆ, ಮತ್ತು ದೈವ ಸಂಕಲ್ಪ ಏನಾಗ್ತದೋ ಆಗಲಿ, ಮಗ ಹೋಗಿ ಬಾ ಅಂತ ಹೇಳಿ ಕಳಿಸಿಕೊಳ್ತಾನೆ. ಆ ಸತ್ಯಕಾಮ ಹೋಗ್ತಾನೆ, ಗುರುಗಳ ಹತ್ರ ಹೋಗ್ತಾನೆ. ಆಗ ಮೊದಲು ಗುರುಗಳು ಬಂದಾಗ ವಿದ್ಯಾರ್ಥಿಗಳು ಪರಿಚಯ ಮಾಡ್ಕೊಳ್ತಾನೆ, ಹೆಸರು, ಕುಲ, ಗೋತ್ರ, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಹೇಳ್ತಾನೆ. ಅಲ್ಲಿ ಗುರುಗಳು ಪ್ರಶ್ನಿಸ್ತಾರೆ, ನಿನ್ನ ಹೆಸರೇನು? ನನ್ನ ಹೆಸರು ಸತ್ಯಕಾಮ. ನಿನ್ನ ತಂದೆ ಯಾರು? ತಂದೆ ಯಾರು ಅಂತ ಪ್ರಶ್ನಿಸ್ತಾರೆ ಗುರುಗಳು. ಆಗ ಇವರು ಉತ್ತರ ಕೊಟ್ಟದಿಷ್ಟೇ, ನನ್ನ ತಾಯಿ ಜಾಬಾಲೆ. ತಂದೆ ಹೆಸರು ಹೇಳುವುದಿಲ್ಲ, ನನ್ನ ತಾಯಿ ಜಾಬಾಲೆ. ಕೇಳಿದ ಪ್ರಶ್ನೆ ನಿನ್ನ ತಂದೆ ಹೆಸರೇನು ಕೇಳಿದ್ರು, ನೀನು ಹೇಳುದು ನನ್ನ ತಾಯಿ ಜಾಬಾಲೆ. ನಿನ್ನ ಕುಲ ಯಾವುದು, ಗೋತ್ರ ಯಾವುದು ನನಗೆ ಗೊತ್ತಿಲ್ಲ. ಆಗ ಆಲೋಚನೆ ಮಾಡಿ, ಇದು ವೇದಗಳ ಕಾಲದಲ್ಲಿ, ವೇದಗಳಲ್ಲಿ ಸಿಗುವಂತ ವಿಷಯ ಮಾಹಿತಿ ಇದಲ್ಲ. ಆಗಿನ ಕಾಲ ಋಷಿಮುನಿಗಳು ಎಷ್ಟು ಬುದ್ಧಿವಂತನ್ನು ಹೇಳಿದ್ರೆ ಅವರಿಗೆ ಕೆಲವುದೆಲ್ಲ ಗೊತ್ತಾಗ್ತದೆ. ಆಗಿನ ಕಾಲಕ್ಕೂ ಅಂದ್ರೆ ಇದರಲ್ಲಿ ಇರುವಂತ ವಿಷಯಕ್ಕೂ ಈಗಿನ ಸಮಾಜಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಚತುರ್ವರ್ಣಗಳು ಉಂಟು, ಆದ್ರೂ ಸಹ ಯಾವ ರೀತಿಯಲ್ಲಿ ವ್ಯವಸ್ಥೆ ಉಂಟು ಅಂತ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಹಾಗಾಗಿ ಗುರುಗಳು ಆಲೋಚನೆ ಮಾಡ್ತಾರೆ, ಈ ಹುಡುಗ ತಂದೆ ಯಾರಂತ ಕೇಳಿದ್ರೆ ಗೊತ್ತಿಲ್ಲ ಹೇಳ್ತಾನೆ, ತಾಯಿ ಹೆಸರು ಹೇಳ್ತಾನೆ, ಕುಲ ಗೋತ್ರ ಏನೂ ಗೊತ್ತಿಲ್ಲ, ಶಿಕ್ಷಣ ಪಡೆಯಬೇಕೆಂಬ ಹಂಬಲ ಉಂಟು, ಆಸೆ ಉಂಟು. ಹಾಗಾದ್ರೆ ಹುಡುಗ ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾಗಿ ಹೇಳ್ತಾ ಇಲ್ಲ, ಹಾಗಾಗಿ ನಂಬಬಹುದು ಅಂತ ಗುರುಗಳು ತೀರ್ಮಾನಕ್ಕೆ ಬಂದು ಕೊನೆಗೆ ಹೇಳ್ತಾರೆ, ಆಯ್ತಪ್ಪ, ತಂದೆ ಯಾರಂತ ಗೊತ್ತಿಲ್ಲಲ್ವಾ, ಆಯ್ತು, ತಾಯಿ ಹೆಸರು ಜಾಬಾಲೆ ಅಲ್ವಾ, ಸರಿ, ಶಿಕ್ಷಣ ನಿಮಗೆ ಕೊಡ್ತೇನೆ ಅಂತ ಹೇಳಿ ಅವನಿಗೆ ಶಿಕ್ಷಣ ಕೊಡ್ತಾರೆ. ಆ ವ್ಯಕ್ತಿಯೇ, ಆ ಸತ್ಯಕಾಮನೆ ಶಿಕ್ಷಣ ಪಡೆದು ಮುಂದೆ ಅವನೇ ದೊಡ್ಡ ಮಹರ್ಷಿ ಆಗ್ತಾನೆ. ಅವನೇ ಜಾಬಾಲಿ ಮಹರ್ಷಿ. ಆ ಸತ್ಯಕಾಮನೆ ಜಾಬಾಲಿ ಮಹರ್ಷಿ. ಅವನಿಗೆ ಸತ್ಯಕಾಮ ಜಾಬಾಲಿ ಮಹರ್ಷಿ ಅಂತ ಹೇಳ್ತಾನೆ. ಅವನು ಸತ್ಯ ಹೇಳಿದ ಕಾರಣ, ಸುಳ್ಳು ಹೇಳಿಲ್ಲ, ಸತ್ಯ ಹೇಳಿದ ಕಾರಣ ಅವನಿಗೆ ದೇವರು ಒಲಿದಿದ್ದಾನೆ, ಆ ವಿದ್ಯೆ ಅವನಿಗೆ ಸಿಕ್ತು. ಅದೇ ಅವನು ಸುಳ್ಳು ಹೇಳಿದ್ರೆ ಅವನಿಗೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಹೇಳಿದ್ರೆ ಮಹಾಭಾರತದಲ್ಲೇ ಗೊತ್ತಾಗ್ತದೆ. ಕಾರಣ ಏನು ಹೇಳ್ತಾನೆ, ನಾನು ಬ್ರಾಹ್ಮಣ ಅಂತೇಳಿ ಸುಳ್ಳು ಹೇಳಿ ಪರಶುರಾಮ ಶಿಕ್ಷಕ ವೃತ್ತಿಯನ್ನು ಕೈಗೊಳ್ತೇನೆ. ಕೊನೆಗೆ ಏನಾಯ್ತು,
ಅಲ್ಲಿ ಪರಶುರಾಮ ಗೊತ್ತಾಯ್ತು, ಒಂದು ಸುಳ್ಳು ಹೇಳಿದರೆ ಇವನು ಕ್ಷತ್ರಿಯನು ಬ್ರಾಹ್ಮಣ ಅಲ್ಲ ಅಂತ. ಹಾಗಾಗಿ ಅವನಿಗೆ ಶಾಪ ಸಿಗ್ತದೆ. ಏನ್ ಶಾಪ ಸಿಗ್ತದೆ? ನಾನು ಕಲಿಸಿದಂತ ವಿದ್ಯೆ ನಿಮ್ಗೆ ಸಂದರ್ಭ ಬಂದಾಗ ಅದು ಫಲಿಸದೆ ಹೋಗ್ಲಿ ಅಂತ ಶಪಿಸ್ತಾರೆ ಪರಶುರಾಮಾಚಾರ್ಯರು ಈ ಕರ್ಣನಿಗೆ. ಹಾಗಾಗಿ ಕರ್ಣನಿಗೆ ಏನಾಯ್ತು, ಮಹಾಭಾರತ ಯುದ್ಧದಲ್ಲಿ ಅವನಿಗೆ ತನಗೆ ಬೇಕಾದಂತ ದಿವ್ಯಾಸ್ತ್ರಗಳನ್ನು ಪಡೆಯಲಿಕ್ಕೆ ಆಗ್ತದೆ. ಯಾಕೆ? ಅವನು ಸುಳ್ಳು ಹೇಳಿದ ಕಾರಣ ಅವನಿಗೆ ಏನಾಯ್ತು, ಅದು ಶಾಪವಾಗಿ ಪರಿಣಮಿಸಿತು. ಹಾಗಾಗಿ ಅವನು ಏನು ಸಾಧನೆ ಮಾಡಿದ್ರು ಆ ಕರ್ಣನಿಗೆ ಅದು ಒಲಿಲಿಲ್ಲ, ತುಂಬಾ ಕಷ್ಟ ಪಡ್ಬೇಕಾಯ್ತು. ಕೊನೆಗೆ ಅವನ ಅವಸಾನ ಉಂಟಾಯ್ತು ಅಲ್ವಾ? ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ, ಸುಳ್ಳು ಹೇಳಿದ ಸತ್ಯ ಹೇಳಿದ. ಹಾಗಾಗಿ ಸತ್ಯ ಹೇಳಿದ ಕಾರಣ ಸತ್ಯಕ್ಕೆ ಅವನಿಗೆ ಶಿಕ್ಷಣ ಸಿಕ್ಕಿದೆ, ಅವನು ದೊಡ್ಡ ಮಹರ್ಷಿ ಆದ. ಹೀಗಾಗಿ ಸತ್ಯಕ್ಕೆ ಬೆಲೆ ಇದೆ, ಸುಳ್ಳಿಗೆ ಬೆಲೆ ಇಲ್ಲ ಎನ್ನುವುದು ಈ ಒಂದು ವಿಷಯದಿಂದ ನಮಗೆ ತಿಳಿದು